ಯಾವ ಊರು ಇವ್ರೆ? ಸೊರಟೂರು. ಸೊರಟೂರು ಯಾವ ತಾಲೂಕಿದು? ಹೊನ್ನಾಳಿ ತಾಲೂಕು. ಹೊನ್ನಾಳಿ ತಾಲೂಕು, ಡಿಸ್ಟ್ರಿಕ್ಟ್ ದಾವಣಗೆರೆ. ದಾವಣಗೆರೆ ಜಿಲ್ಲಾ. ಹಾ ತಮ್ಮ ಹೆಸರು? ಗೌಡ್ರೆ, ಹನುಮಂತ ಗೌಡ್ರು. ಓಕೆ, ಇದು ಬಾಡಿಗೆ ಮನೆನಾ ಇದು? ಹಾ ನಿಮ್ ಸ್ವಂತ ಮನೆ ಯಾವ್ದು? ಸ್ವಂತ ಮನೆ ಅದೇ ಸೈಟ್ ಸರ್. ಅದು ಖಾಲಿ ಎಲ್ಲ ಹಳೆ ಅಲ್ಲಲ್ಲ, ಈಗ ಅಲ್ಲಿ ಕಟ್ಟದ ಏನು? ಹ್ಞೂ ಸರ್. ಮತ್ತೆ ಅಲ್ಲಿ ಹೋಗಿ ನಿಟ್ರಿ ಎಲ್ಲ ರೋಡ? ಅದೇ ಅದು ಮೇನ್ ರೋಡು. ಇದು ಇಲ್ಲಿ ಕಾಣ್ತದೆ. ಅದೇ ಮೇನ್ ರೋಡ್ ಹೋಗುತ್ತಲ್ಲ, ಹಿಂಗೆ ಎಮ್ಮೆ ಹೋಗ್ತಿದೆಯಲ್ಲ ಆ ಮೇನ್ ರೋಡ್ ಅಲ್ವಾ? ಸರಿ, ಎಲ್ಲಿಂದ ಇಲ್ಲಿಗೆ ಸೈಟ್ ಇದೆಲ್ಲ ಸೈಟ್ ನಮ್ದೆ? ಇಲ್ಲಿ 23 ಅಡಿ ಲೆಕ್ಕ. ಇಲ್ಲಿಂದ ಅಲ್ಲಿಗೆ? ಹಾ, 23 ಅಡಿ. ಇಲ್ಲಿಂದ ಅಲ್ಲಿಗೆ? ಇಲ್ಲಿಂದ ಅಲ್ಲಿಗೆ 90 ಅಡಿ ಬರುತ್ತೆ. ಇದ್ರ ನಮ್ದೇ ಇದು? ನಮ್ದೇ. ಓಕೆ, ಇಲ್ಲಿ ರೋಡ್ ಅಲ್ಲಿ ಇದೆ? ಅದೊಂದೇ ರೋಡ್? ಅದೊಂದೇ. ಮೊದ್ಲು ಹಳೆ ಮನೆ ಇತ್ತು ಸರ್, ಸುಮಾರು ಒಂದು 200 ವರ್ಷ. ಸರಿ. ಎಲ್ಲ ಡೆಮಲಿಷ್ ಮಾಡಿ ಅಲ್ಲಿಂದ ಈ ಕಡೆ ಇತ್ತು. ಕಡೆ ಖಾಲಿ ಜಾಗ ಇತ್ತು ಸರ್. ಇದನ್ನೆಲ್ಲ ಡೆಮಲಿಷ್ ಮಾಡಿ ಮಣ್ಣೆಲ್ಲ ತೆಗೆದ್ಬಿಟ್ಟಿವಿ. ಇದು ನಮ್ ಚಿಕ್ಕಪ್ಪರ್. ಇದು ಯಾರ್ದಿದು? ನಮ್ ಚಿಕ್ಕಪ್ಪರ್. ಇದು ನಿಮ್ದಲ್ಲ? ನಮ್ದಲ್ಲ. ಅವ್ರಿಗೆ ಈಗ ಅದೇ ಸೈಟ್ ಫುಲ್ ನಮ್ಮ ಅಮ್ಮರ ಹೆಸರಿಗಿತ್ತು. ನಮ್ಮ ಅಮ್ಮನ ಹೆಸರಿಂದ ನನಗೆ ಮಾಡ್ಕೊಂಡು ನನ್ನ ಹೆಸರಿಂದ ಅವ್ರಿಗೆ ಮಾಡ್ಕೊಡ್ತೀವಿ ಸರ್. ಈಗ ಮಾಡ್ಕೊ ಅರ್ಡಿ ನೀನು ಇದಾಗಿಲ್ಲ, ಮೆನ್ಷನ್ ಮಾಡಾಗಿಲ್ಲ ಸರ್. ಏನೂ ಮಾಡಕ್ಕಾಗಲ್ಲ ನೀವು. ಇವನು ಫಸ್ಟ್ ತೆಗೆದು ಹಾಕಿ. ಅಲ್ಲ, ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ ಅವ್ರ ತಲೆ ಮೇಲೆ ಕಲ್ಲ ಅವರೇ ಹಾಕೊಂಡಂಗೆ ಹೇಳಿದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಇದನ್ನ ಫಸ್ಟ್ ತೆಗೆದು ಹಾಕಕ್ಕೆ ಹೇಳಿ. ಏನೀಗ ನಿಮ್ಮ ಇದು ನಮ್ ಮಾಡ್ಕೊಂಡ್ಲಿ, ನಮ್ಮ ಏರಿಯಾದಲ್ಲಿ ಇರೋಂಥದ್ದು ಒಂದಿಷ್ಟು ಆ ಕಡೆ ತೆಗೆದಾಕಿ, ನಮ್ಮ ಜಾಗದಲ್ಲಿ ಇರ್ತಕ್ಕಂಥವನ್ನ ತೆಗೆದಾಕಿ ಹೋಗ್ಲಿ ಆ ಕಡೆ. ಅವ್ರೇನ ಮಾಡ್ಕೊಡ್ಲಿ ಪಾಪ, ತಪ್ಪೇನು ಇನ್ನೊಬ್ರಿಗೆ ಹೇಳಕ್ಕೆ? ಸರಿ, ಓಕೆ. ಇಲ್ಲಿ ಒಂದ್ ಕೆಲಸ ಮಾಡಿ, ಒಂದು 15-20 ಲೋಡು ವೇಸ್ಟ್ ಮಣ್ಣು ಸಿಕ್ಕರೆ ಸ್ವಲ್ಪ ಹೈಟ್ ಮಾಡಿ, ಸ್ವಲ್ಪ ಎತ್ತರ ಮಾಡಿಮ್ಮ. ನೀರು ಈ ಕಡೆ ಹೋಗಂಗ್ ಮಾಡಿ. ನೀರು ನೀವೆಲ್ಲಿಂದ ಕಟ್ಕೋಬಹುದು ಅಂತಂದ್ರೆ ನಾನು ಹೇಳೋದು ನೋಡಿ, ಒಂದು 10-12 ಅಡಿ ಜಾಗ, 15 ಅಡಿ ಜಾಗ ಬಿಡೋಣ ಬೇಕಾರೆ, 10-12 ಅಡಿ ಬಿಡೋಣ. ಅಂದ್ರೆ ನಿಮ್ಗೊಂದು 10 ಅಡಿ ಬೇಕಾದ್ರೆ 40 ಕೊಡೋಣ, ಬೇಕಾರೆ 40 ಕೊಡ್ಬೋದು. ಗೊತ್ತಾಗತ್ತ 40 ಅಂದ್ರೆ? ಇದರಲ್ಲಿ ಅಷ್ಟು ಬಂಡವಾಳ ಹಾಕಕ್ಕಾಗಲ್ಲ. ದೊಡ್ಡ ಮನೆ ನನಗೆ. ಸರಿ, ಅರ್ಥ ಮಾಡ್ಕೊಳ್ಳಿ. ಇರೋದ್ರಲ್ಲೇ ಚೆನ್ನಾಗಿ ಮಾಡ್ಕೋಬೇಕಲ್ವಾ? ದೊಡ್ಡ ಬಂಗ್ಲೆ ಕಟ್ಟೋದು ಬೇಡ, ನಾವು ಇರೋದ್ರಲ್ಲೇ ಚೆನ್ನಾಗಿ ಮಾಡ್ಕೋಬೇಕಲ್ವಾ? ಅಲ್ವಾ? ಈ ಕಡೆ ತಗೋಬೇಕಂತ ಅಂದ್ಕೊಂಡಿದ್ರೆ ಮನೆನ ಗೂಟ ಹೊಡೆದ ಅಳತೆ ಮಾಡಿ ಇದೆ ಗೂಟ ಹೊಡೆದಿದ್ವಿ ಸರ್. ಅಲ್ಲ, ಇಲ್ಲಿಂದ ಈ ಕಡೆನಾ? ಇಲ್ಲಿಂದ ಈ ಕಡೆ? ಈ ಕಡೆ. ನೀವ್ ಇಲ್ಲಿಂದ ಈ ಕಡೆ ಹೇಳ್ತೀರಿ, ಇಲ್ಲಿ ಇವ್ರು ಇಲ್ಲಿಂದ ಈ ಕಡೆ ಹೇಳ್ತಾರೆ. ನೀವು ಕ್ಲಿಯರ್ ಆಗಿ ಹೇಳ್ಬೇಕ ನನಗೆ, ಅಲ್ವಮ್ಮ? ಈ ಕಡೆ ಉತ್ತರಕ್ಕೆ ಒಂದ್ 5 ಅಡಿ ಅಲ್ಲಿ ಬಿಟ್ಟಿದ್ವಿ. ಆ ಗೂಟ ಏನಾಗಿದೆ ನೋಡಿ, ಸರಿ ಅನ್ಸ್ಲಿಲ್ಲ ಇದು. ಸರಿ, ಇರ್ಲಿ. ಇನ್ನೊಬ್ಬರ ಬಗ್ಗೆ ನಾವು ನೆಗೆಟಿವ್ ಮಾತಾಡೋದು ಬೇಡ, ಬೇರೆಯವ್ರ ಬಗ್ಗೆ ನಾವು ಮಾತಾಡೋದು ಬೇಡ, ಸರಿನಾ? ಓಕೆ. ನೀವು ನೋಡಿ, ಇಲ್ಲಿಂದ ಏನಾದ್ರು ನೀವೊಂದು 30 ಅಡಿ ಕಟ್ಕೊಂಡ್ರೆ, ಅರ್ಥ ಆಯ್ತಾ? ನೆನಪಿಟ್ಕೊಳ್ಳಿ, ಇದನ್ನ ಒಂದು ಬಾಂಡ್ ಪೇಪರ್ ಕೊಡಿ, ಸೈನ್ ಮಾಡ್ಕೊಡ್ತೀನಿ. ಬೇಕಾರೆ ಸಾಲ ಮಾಡ್ಕೊಳ್ತೀರಿ, ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಳ್ತೀರಿ. ಒಂದು ಹೆಣ್ಮಕ್ಳ ಆರೋಗ್ಯದಲ್ಲಿ ಭಾರಿ ವ್ಯತ್ಯಾಸ ಆಗತ್ತೆ. ನೀವು ಮಾಡ್ಕೊಳ್ಳಿ, ನಂದೇನ್ ಅಭ್ಯಂತರ, ನನ್ಗೇನ್ ಅಭ್ಯಂತರ ಇದೆಯಾ? ಅದಕ್ಕಾಗಿ ವೆಯ್ಟ್ ಮಾಡಿ. ನಂದೇನಾದ್ರು ಏನನ್ನ ಹೋಗಂಗೈತಾ? ಏನೋ ಯಾರ್ದು ನಿಮ್ ಪಾಪ, ನಾನು ಅದ್ರ ಬಗ್ಗೆ ಅಲ್ವಾ ಹೋಗಂಗಿದ್ಯಾ? ಬಟ್ ಆದ್ರೆ ನಾನು ಹೇಳೋದು, ನೋಡಮ್ಮ ತಾಯಿ, ನೆನ್ಪಿಟ್ಕೋ, ನೀನ್ ನನ್ನ ಮಗಳಿದ್ದಂಗೆ. ನೀನ್ ಚೆನ್ನಾಗಿದ್ರೆ ನಾನು ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಲ್ವಾ? ನೆನ್ಪಿಟ್ಕೊಳ್ಳಿ. ಸಾಕು, ನಮ್ಗೆ ಇಲ್ಲಿಂದ ಮನೆ ತಗೊಳ್ಳೋಣ, ಇದು ಕಾಂಪೌಂಡ್ ಮಾಡ್ಕೊಳ್ಳೋಣ. ಇದನ್ನ ಇಲ್ಲಿಂದ ಮನೆ ತಗೊಳ್ಳೋಣ. ಮನೆ ಅಂತಂದ್ರೆ ಸ್ಟೆಪ್ಸ್ ಬರ್ತವೆ, ಇಲ್ಲಿ ಹಿಂಗ್ ಸ್ಟೆಪ್ಸ್ ಬಂದು ಹಿಂಗ್ ಹತ್ತಿ ಹೋಗ್ತಾರೆ, ಸರಿನಾ? ಒಂದ್ 6 ಅಡಿ ನಾವು ಇದು ತಗೊಳ್ಳೋಣ ಬೇಕಾದ್ರೆ. ಯಾವ್ದು? ತಗೊಳ್ಳೋಣ, ಜಾಸ್ತಿ ತಗೊಳಾಗಿಲ್ಲ. ಸಾಲ ಮಾಡ್ಕೋಬೇಕಾ? ನಾನು ಹೇಳ್ದಷ್ಟು ಮಾಡಿ. ನೀವ್ ಎಷ್ಟು ಜನ ಮಕ್ಕಳು ನಿಮ್ಗೆ? ಚೆನ್ನಾಗಿರ್ಬೇಕಲ್ವಾ? ಅವರು ಚೆನ್ನಾಗಿದ್ರೆ ನಾನು ಬಂದಿದ್ದಕ್ಕೆ ಸಾರ್ಥಕ ಆಗತ್ತಮ್ಮ. ಅರ್ಥ ಆಯ್ತಾ? ಸುಮ್ಮನೆ ಜಾಗ ಬಿಟ್ಕೊಂಡು ಎಡವಟ್ಟಿಗೆ ಜಾಗ ಬಿಟ್ಕೊಳೋದಲ್ಲ. ಇಲ್ಲಿ ಮಾಡ್ಕೊಳೋಣ. ಸೌತ್ ಬಾಗಲ್ ಬರುತ್ತೆ ಅಂದ್ರೆ ದಕ್ಷಿಣಾಗ್ನೇಯ ಬಾಗಲ್ ಬರುತ್ತೆ, ಪೂರ್ವ ಈಶಾನ್ಯ ಬಾಗಲ್ ಬರುತ್ತೆ. ಇಲ್ಲಿ 2 ಬಾಗಲ್ ಮಾಡ್ಕೊಳ್ತೀನಿ, ತೊಂದರೆ ಏನಿಲ್ಲ. ಇಲ್ಲ ಉತ್ತರ ಈಶಾನ್ಯಕ್ಕೊಂದು ಮಾಡ್ಕೊಡ್ತೀನಿ. ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ಇಲ್ಲಿ ಏನು ಸ್ಟೇರ್ಕೇಸ್ ಕೆಳಗಡೆ ಏನು ಮಾಡೋದು ಬೇಡ, ರೂಪ ಮೇನದು ಮಾಡೋದು ಬೇಡ. ಮಾಡ್ಕೊಂಡು ಇಲ್ಲಿ ಏನಾರ ಗಿಡ ಪಡ ಹಾಕ್ಕೊಳ್ಳಿ, ಬೇಕಿದ್ರೆ ಎತ್ತರ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಫಸ್ಟ್ಗೆ ಸ್ವಲ್ಪ ಕಾಂಪೌಂಡ್ ಹಾಕೊಳ್ಳೋಣ. ಕಾಂಪೌಂಡ್ ಗಿಂಪೌಂಡ್ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ, ತೊಂದರೆ ಏನಿಲ್ಲ. ಇವತ್ತು ವೇಸ್ಟ್ ಮಣ್ಣು ಯಾವ್ದನ್ನ ಸಿಕ್ಕರೆ, ಒಳ್ಳೆ ಮಣ್ಣು ಸಾಧ್ಯವಾದಷ್ಟು ಇಲ್ಲಿಂದ ಸ್ವಲ್ಪ ಏರಿ, ಸ್ವಲ್ಪ ಸಾಧ್ಯವಾದಷ್ಟು ಒಂದ್ ಅರ್ಧದವರೆಗೂ ಹಾಕಿ, ಹಿಂಗೆ ಹೋಗ್ಲಿ, ಡೌನ್ ಆಗ್ಲಿ, ಸರಿನಾ? ನೀವು ಇಟ್ಟಿಗೆ ಪಟ್ಟಿಗೆ ಏನಾದ್ರು ಇಟ್ಟಿಗೆ ಸಾಮಾನು ಸಂತ ಕಟ್ ಮಾಡ್ತೀವಲ್ವಾ, ಎಲ್ಲ ತಂದು ಇಲ್ಲಿ ಸ್ಟಾಕ್ ಮಾಡಿ. ಅಷ್ಟೇ, ಒಂದ್ 3 ಅಡಿ 4 ಅಡಿ ಜಾಗ ಬಿಡ್ತೀನಿ, ಜಾಸ್ತಿ ಬಿಡಲ್ಲ ನಾನು. ಅದಕ್ಕಾಗಿ ರೋಡ್ ಪಕ್ಕದಲ್ಲೇ ರೆಡಿ ಮಾಡ್ಕೊಳ್ಳಿ.
ನೀವ್ ಈ ಕಡೆ ಹಾಕೋಬೇಡಿ, ಈ ಕಡೆ ಹಾಕಿದ್ರೆ ಮತ್ತೆ ಈ ಕಡೆ ಜಾಗ ಇದ್ರೆ ಆ ಕಡೆ ಹಾಕೊಳ್ಳಿ, ತೊಂದ್ರೆ ಏನಿದೆ. ಆ ಕಡೆ ಕಲ್ಲು ಇದೆಲ್ಲ ನಮ್ಮವೆ. ಹ್ಮ್ ಮೊದ್ಲಿನೆಲ್ಲ ಕಾಂಪೌಂಡ್ ಇತ್ತು ಸರ್, ಕಲ್ಲಿಂದ ಇತ್ತು. ಹ್ಮ್ ಎಲ್ಲ ತೆಗ್ದ್ಬಿಟ್ಟು ಡೆಮಾಲಿಷ್ ಮಾಡಿ. ಸರಿ, ಓಕೆ, ಮಾಡ್ಬೋದು ಯಜಮಾನ್ರೆ, ಧೈರ್ಯವಾಗಿ ಗೌಡ್ರೆ, ಚೆನ್ನಾಗ್ ಮಾಡ್ಬೋದು. ತಾಯಿ ಚೆನ್ನಾಗ್ ಮಾಡ್ಬೋದು, ಫಸ್ಟ್ ಕ್ಲಾಸ್. ನಾನು ಹೇಳೋದು ಗೌಡ್ರೆ, ಇಲ್ಲಿ ನಾನು ಹೇಳಿದ್ದೀನಿ, ಇದು ಬಾಡಿಗೆ ಮನೆ, ಇದು ಈ ಮನೇಲಿದ್ದು ಆ ಮನೆ ಕಟ್ಟೋದು ಕಷ್ಟ ಆಗತ್ತೆ ಅಂತ ಹೇಳಿದ್ದೀನಿ. ವಿಳಂಬ ಆಗಿದೆ ತಾನೆ, 2-3 ವರ್ಷ ವಿಳಂಬ ಆಗಿದೆ. ಒಂದು 2 ವರ್ಷ ಆಯ್ತು. ಆಮೇಲೆ ಅದು ಒತ್ತಡಕ್ಕೋಸ್ಕರನ ಇದು ಮಾಡಿದ್ದೆವು. 5ನೇ ತಿಂಗಳ ಮಾಡ್ಸಂಗೆಲ್ಲ ಮಾಡ್ತಾ ಇರ್ತೀವಿ. ಎಷ್ಟು ವರ್ಷ ಆಯ್ತು? 1-2-3 ವರ್ಷ ಆಯ್ತಾ? 2 ವರ್ಷ 3 ವರ್ಷ ಆದಂಗೆ. ಒಂದು ಈ ಮನೇಲಿದ್ದು ಅಲ್ಲಿ ಮನೆ ಕಟ್ಟೋದು ಸಾಧ್ಯ ಇಲ್ದದ ಮಾತು, ಭಾರಿ ಕಷ್ಟಪಟ್ಟು ಕಟ್ಟಬೇಕು. ಯಾರನ್ನ ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಕೊಡೋರು ಕೂಡ ಕೊಡೋದಿಲ್ಲ. ಎಲ್ಲ ಒಂದು ಬರುತ್ತಂದ್ರೂ ಕೂಡ ಅದು ಮಾಯ ಆಗತ್ತೆ, ಬರೋಂತ ದುಡ್ಡು ಕೂಡ ಬರೋದಿಲ್ಲ. ಅಲ್ಲಮ್ಮ, ಸರಮ್ಮ, ಒಂದು. ಎರಡನೇದು, ಮತ್ತೆ ಈ ಮನೆಯಲ್ಲಿ ನೇರವಾಗಿ ಹೇಳ್ರಿ ಅಂತ ಹೇಳಿದಿರಿ ನೀವು, ನೇರವಾಗಿ ಮಾತಾಡಿ ಅಂತ ಹೇಳಿದಿರಿ ನನಗೆ, ಅಲ್ವಮ್ಮ? ನೇರವಾಗಿ ಹೇಳ, ನೀವು ಬೇಜಾರಾಗಲ್ಲ ನೀವು ಅಂತಂದು ಹೇಳಿದಿರಿ. ನೀವು ನೇರವಾಗಿ ಹೇಳಿದ್ರೆ ನಮಗ್ ಗೊತ್ತಾಗುತ್ತೆ ಗುರುಗಳೇ ಅಂತ ಹೇಳಿದಕ್ಕೆ ನಾನು ಹೇಳ್ತಿರೋದು. ನೋಡಿ, ಈ ಮನೆಯಲ್ಲಿ ಆಯಮ್ಮ ಬದುಕಿದ್ದೇ ಹೆಚ್ಚಿದ ಮಾತು. ಅನ್ಸಿದಿಲ್ಲ ನಿಮ್ಗೆ? ಆಗಿದ್ದಿಲ್ಲಮ್ಮ? ಅರ್ಥ ಆಯ್ತು ಹೇಳೋದು? ಸೊ ಹಾಗಾಗಿ ನೀವೇನಾಗಿದೆ ಅಂತ ಹೇಳೋದ್ ಬೇಡ, ಏನು ಮಾತಾಡೋದು ಬೇಡ, ಸೂಕ್ಷ್ಮವಾಗಿ ಇಮಿಡಿಯೇಟ್ ಆಗಿ ನಾನು ಹೇಳೋದು. ಫಸ್ಟ್ ಅಲ್ಲಿ ಒಂದು ಶೇಡ್ ಗುಡಿಸ್ಲಾಕೊಡ್ರಿ. ನೀವು ದುಡ್ಡಿಲ್ದ್ರೆ ಗುಡಿಸ್ಲಾಕೊಡ್ರಿ. ನಾನೇನು ಅರಮನೆ ಕಟ್ಟಬೇಡಿ ಅಂತ ಕಟ್ಟಬೇಕಂತ ಹೇಳೋದಿಲ್ಲ. ನೆಮ್ಮದಿಯಾಗಿರ್ತೀರಿ, ಗಂಡ ಹೆಂಡತಿ 100 ವರ್ಷ ಕಾಲ ಚೆನ್ನಾಗಿರ್ರಿ, ದೇವ್ರು ಒಳ್ಳೇದು ಮಾಡ್ತಾರೆ. ಹಠ ಮಾಡ್ಬೇಡ್ರಿ ಸುಮ್ನೆ. ಅಮ್ಮಯ್ಯ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಆ ಕಡೆ ಸಣ್ಣ ಶೆಡ್ ಹಾಕೊಂಡು ಫಸ್ಟ್ ಒಂದು ಸ್ಟಾರ್ಟ್ ಮಾಡಿ, ಕೆಲಸ ಆಗತ್ತೆ. ಇಲ್ಲ ಬೇಡ ಬೇಡಪ್ಪ ನಮ್ಗಂದ್ರೆ ಗುಡಿಸ್ಲಾಕೊಳ್ಳಿ, ಚಾಪೆಗಾರಿ ಗುಡಿಸ್ಲಾಕೊಳ್ಳಿ, ನೆಮ್ಮದಿ ಊಟ ಮಾಡ್ತೀರಿ. ಆಮೇಲೆ ಕಟ್ಟೋಣಂತೆ ಮನೆಯನ್ನ, ಅಲ್ವಾ? ನಮ್ಮ ಜೀವಕ್ಕಿಂತ ನಮ್ಮ ಸಂಸಾರಕ್ಕಿಂತ ದೊಡ್ಡದಾ? ನಾವಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತೀವಿ. ಬೇಡ, ಇದನ್ನ ನೀವು ಡಿಸಿಷನ್ ತಗೊಳ್ಳಿ, ಒಂದು ಡಿಸಿಷನ್ ತಗೊಂಡು ಮಾಡ್ಕೊಳ್ಳಿ. ಸರಿ, ಇಷ್ಟೆಲ್ಲ ನಿಮ್ದು ಓಕೆನಾ? ನೀವೊಂದು ಆ ಕಡೆ ಗುಡಿಸ್ಲಾಕೊಂಡ್ಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ.